ಅದಾದ ನಂತರ ಯಾರಪ್ಪ ಹಾಗಾದ್ರೆ, ವಿಠಲ್ ಕಟಕದೊಂಡ ನಾಗಠಾಣ ಶಾಸಕ. ವಿಠಲ್ ಕಟಕದೊಂಡ ನಾಗಠಾಣ ಶಾಸಕ, ಇವ್ರನ್ನ ಹೆಚ್ಚಾಗಿ ನೀವೆಲ್ಲ ನೋಡಿರ್ಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಇವರು ಮಾಧ್ಯಮದ ಎದುರು ಬಹಳ ತೀರಾ ಕಡಿಮೆ ಇವರು ಬರೋದು ಮಾತಾಡೋದು. ಸೊ ಹಂಗಾಗಿ ಇವ್ರ ಬಗ್ಗೆ ನಾವು ಡೀಟೇಲ್ಡ್ ಆಗಿ ಹೋದ್ರೂ ಕೂಡ ಸಿಗಲ್ಲ, ಸ್ವಲ್ಪ ತೀರಾ ಕಡಿಮೆ ಸಿಗುತ್ತೆ ಇವ್ರ ಬಗ್ಗೆ ಮಾಹಿತಿ. ಜಮೀರ್ ಅಹಮದ್ ಇಲಾಖೆ ಹಗರಣ ನೋಡಿ, ಜಮೀರ್ ಅಹಮದ್ ಇಲಾಖೆ ಹಗರಣವನ್ನು ಬಹಿರಂಗ ಮಾಡಿದ್ರು ಇವರು ಕೂಡ. ಸಚಿವ ಜಮೀರ್ ವಿರುದ್ಧ ಬಹಿರಂಗವಾಗಿ ವಾಗ್ದಾಳಿಯನ್ನು ನಡೆಸಿದ್ರು ವಿಠಲ್ ಕಟಕದೊಂಡ. ವಸತಿ ಇಲಾಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಇವರು ಕೂಡ ಆರೋಪವನ್ನು ಮಾಡಿತ್ತು. ನಮಗೆ ಮನೆಗಳೇ ಸಿಗ್ತಾ ಇಲ್ಲ, ಮರ್ಯಾದೆನೇ ಇಲ್ಲ ರೀ ಶಾಸಕರು ಅಂತ ಅಂದರೆ. ನಮಗೆ ಸಚಿವರೇ ಕೈಗೆ ಸಿಗಲ್ಲ, ನಮ್ದೇನಾದರೂ ಗೋಳು ಹೇಳ್ಕೋಬೇಕು, ನಮ್ಮ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಮಾತಾಡಬೇಕು ಅಂತ ಅಂದರೆ ಸಚಿವರುಗಳು ನಮ್ಮ ಕೈಗೆ ಸಿಗ್ತಾ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಇವರ ಅಸಮಾಧಾನ. ಸೊ ಇವರಿಂದನೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಆಗಿದೆ. ಗೊತ್ತಿಲ್ಲ ಅವ್ರ ಕಾರಣಗಳಿದಾವಲ್ಲ, ಅವಳೆಲ್ಲ ನೋಡಿದರೆ ಜೆನ್ಯೂನ್ ಅಂತ ಅನಿಸುತ್ತೆ. ಅವನ್ನೆಲ್ಲ ನಾವು ಸುಳ್ಳು ಪೊಳ್ಳು ಅಂತ ಹೇಳೋಕ್ಕೂ ಆಗಲ್ಲ. ಬಟ್ ಸರ್ಕಾರದ ವಿರುದ್ಧ, ಸ್ವಪಕ್ಷದ ವಿರುದ್ಧನೇ ನಿಂತ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ಹೇಳ್ತಾ ಇರೋದು. ಇವರಿಂದ ಸ್ವಲ್ಪ ಮಟ್ಟಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಆಗಿದೆ. ಒಬ್ಬೊಬ್ಬರಾಗೆ ಬರ್ತಾ ಇದ್ರೆ ಅದು ಯಾವುದೇ ಪಕ್ಷಕ್ಕಾದರೂ ಅವಮಾನನೇ, ಮುಜುಗರನೇ. ಸೊ BJP ಕಥೆನೇ ಬೇರೆ. BJPಲಿ ಹೆಂಗಾಗ್ಬಿಟ್ಟಿದೆ ಅಂದರೆ ಅದು ವಿಪಕ್ಷ ಈಗ. ಸೊ ಅಧ್ಯಕ್ಷರ ವಿರುದ್ಧ ಮಾತಾಡ್ತಾ ಇರೋದು ಅದೆಲ್ಲ ಬೇರೆ, ಅವ್ರದ್ದು ಪಕ್ಷದ ಒಂದು ವಿಚಾರ, ಮತ್ತು ಪಕ್ಷಕ್ಕೂ ಕೂಡ ಅವರಿಂದ ತೊಂದರೆ ಆಗ್ತಾ ಇದೆ, ಅದನ್ನು ಒಪ್ಕೊಳ್ಳೋಣ, ಅದೇ ಬೇರೆ. ಆದರೆ ಸರ್ಕಾರ ಇರೋದು ಕಾಂಗ್ರೆಸ್ನದ್ದೇ ಅಲ್ವಾ, ಕಾಂಗ್ರೆಸ್ ಸರ್ಕಾರನೇ ಇದೆ ರಾಜ್ಯದಲ್ಲಿ. ಸೊ ಕಾಂಗ್ರೆಸ್ನ ಶಾಸಕರಿಗೆ ಸರಿಯಾಗಿ ಅನುದಾನ ಸಿಗ್ತಾ ಇಲ್ಲ, ಕಾಂಗ್ರೆಸ್ನ ಶಾಸಕರಿಗೆ ಸಚಿವರೇ ಸಿಗ್ತಾ ಇಲ್ಲ ಅಂತ ಅಂದಾಗ ಇವರೆಲ್ಲ ಅಸಮಾಧಾನವನ್ನು ವ್ಯಕ್ತಪಡಿಸಿರೋದು.